ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಗೆ ಶೋಧ ಕಾರ್ಯಾಚರಣೆ ನಡೆದಿದೆ. ಪಹಲ್ಗಾಮ್ನ ಹಿಂದೆ ಇದ್ದ ನರ ರಕ್ಕಸರು ಇವರೆಲ್ಲಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ ಶೋಪಿಯಾನ್ನಲ್ಲಿ ಅಡಗಿದ್ದಾರೆ ಅಂತ 3 ಉಗ್ರರು ಅಡಗಿರುವ ಮಾಹಿತಿಯ ಹಿನ್ನೆಲೆ ಸರ್ಚ್ ನಡೆದಿದೆ. ಎನ್ಕೌಂಟರ್ ನಡೆದ ಸ್ಥಳದಲ್ಲಿ 3 AK-47 ಗನ್ ವಶಕ್ಕೆ ಪಡೆಯಲಾಗಿದೆ. ಶೋಪಿಯಾನ್ನ ಕೆಲ್ಲರ್ ಪ್ರದೇಶವನ್ನ ಸೇನೆ ಈಗ ಸುತ್ತುವರೆದಿದೆ. ಇದೇ ಶೋಪಿಯಾನ್ನಲ್ಲಿ 3 ಉಗ್ರರು ಅಡಗಿರುವ ಶಂಕೆ ಇದೆ. ಈ ಹಿನ್ನೆಲೆ ಶೋಪಿಯಾನ್ನಲ್ಲಿ ಆಪರೇಷನ್ ಸರ್ಚಿಂಗ್ ನಡೀತಾ ಇದೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, 3 ಉಗ್ರರಿಗಾಗಿ ಶೋಧ ಕಾರ್ಯ ನಡೆದಿದೆ. ಶೋಪಿಯಾನ್ನಲ್ಲಿ ಉಗ್ರರು ಅಡಗಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ಉಗ್ರರ ಬಗ್ಗೆ ಸುಳಿವು ಕೊಟ್ಟವರಿಗೆ ಅಥವಾ ಹುಡುಕಿ ಕೊಟ್ಟವರಿಗೆ ಬಂಪರ್ ಬಹುಮಾನವನ್ನು ಕೂಡ ಈಗಾಗಲೇ ಇಂಡಿಯನ್ ಮಿಲಿಟರಿ ಅನೌನ್ಸ್ ಮಾಡಿರೋದು. ಏನ್ ನಡೀತಾ ಇದೆ ಸದ್ಯಕ್ಕೆ ಕಣಿವೆ ರಾಜ್ಯದಲ್ಲಿ? ಶ್ರೀಪಾದ್ ಪಾಟೀಲ್, ಭಯೋತ್ಪಾದಕರ ವಿರುದ್ಧ ಭಾರತದ ಹೋರಾಟ ನಿರಂತರವಾಗಿ ನಡೀತಾನೆ ಇದೆ. ನೋಡಿ, ಈಗ ಶೋಪಿಯಾನದಲ್ಲಿ ಖಚಿತ ಮಾಹಿತಿಯ ಮೇರೆಗೆ 3 ಜನ ಭಯೋತ್ಪಾದಕರು ಅಡಗಿದ್ದಾರೆ ಅನ್ನೋ ವಿಚಾರ ತಿಳಿದ ತಕ್ಷಣ ಅಲ್ಲಿ ಸೈನಿಕರು ಆಗಮಿಸಿದ್ದಾರೆ. ಶೋಪಿಯಾನದ ಕೆಲ್ಲರ್ ಅನ್ನೋ ಪ್ರದೇಶದಲ್ಲಿ ಅಲ್ಲಿ ಎನ್ಕೌಂಟರ್ ಆಗಿದೆ. ಎನ್ಕೌಂಟರ್ ಆದಾಗ ಅಲ್ಲಿ ಕೆಲವು ರೈಫಲ್ಗಳು ಕೂಡ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. AK-47 ಗನ್ ಕೂಡ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಶೋಪಿಯಾನದಲ್ಲಿ ಉಗ್ರರ ಖಚಿತ ಮಾಹಿತಿ ಇತ್ತು, ಅವರ ಚಟುವಟಿಕೆಗಳು ನಡೀತಾ ಇತ್ತು ಅನ್ನುವ ಖಚಿತ ಮಾಹಿತಿ ಭಾರತೀಯ ಸೇನೆಗೆ ಸಿಕ್ಕ ಸಮಯದಲ್ಲಿ ಅಲ್ಲಿಗೆ ಹೋಗ್ತಾರೆ. ಆ ಶೋಪಿಯಾನ ಅನ್ನೋ ಕೆಲ್ಲರ್ ಅನ್ನೋ ಜಾಗ ಇದೆ, ಆ ಜಾಗವನ್ನು ಸುತ್ತುವರಿದಾಗ ಅವರಿಗಲ್ಲಿ 3 AK-47 ಗನ್ಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ ಪಹಲ್ಗಾಮ್ನ ದಾಳಿಯಾದ ನಂತರ ಆ ಉಗ್ರರನ್ನ ಹುಡುಕುವಂತ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ದಟ್ಟಡವಿಯಲ್ಲಿ ಸರ್ಚಿಂಗ್ ಆಪರೇಷನ್ ಅನ್ನ ಭಾರತೀಯ ಸೇನೆಯ ಯೋಧರು ಮಾಡುವ ಮೂಲಕ ಆ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಅವರು ಎಲ್ಲಿದ್ರೂ ಕೂಡ ಅವರ ಬಿಲವನ್ನೆಲ್ಲ ಹೊಕ್ಕಿ ಈಗ ಅವರನ್ನ ಹೊರಗಡೆ ಎಳೆದುಕೊಂಡು ಬಂದು ಅವ್ರನ್ನ ಮಟ್ಟ ಹಾಕ್ತಾ ಇದ್ದಾರೆ. ಈಗ ಸಾರ್ವಜನಿಕರಿಗೆ, ಈ ಭಾಗದ ಜನರಿಗೆ ಅಥವಾ ಅಡವಿ ಭಾಗದಲ್ಲಿ ಇರುವಂತ ಗ್ರಾಮಗಳ ಜನರಿಗೆ ಈ ಭಯೋತ್ಪಾದಕರ ವಿಚಾರ ಏನಾದರೂ ತಿಳಿತು ಅನ್ನೋದಾದ್ರೆ 20 ಲಕ್ಷ ರೂಪಾಯಿ ಅವರನ್ನ ಹುಡುಕಿ ಕೊಟ್ಟವರಿಗೆ ಅಥವಾ ಅವರ ವಿಚಾರವನ್ನ ತಿಳಿಸಿದವರಿಗೆ, ಎಲ್ಲಿದ್ದಾರೆ ಅನ್ನುವ ಮಾಹಿತಿಯನ್ನು ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ಉಡುಗೊರೆಯನ್ನ ಕೊಡೋದಾಗಿ, ಬಂಪರ್ ಗಿಫ್ಟ್ ಅನ್ನ ಕೊಡೋದಾಗಿ ಈಗ ಸೇನೆ ಅನೌನ್ಸ್ ಮಾಡಿರೋದು. ಈ ನಿಟ್ಟಿನಲ್ಲಿ ಆ ಭಯೋತ್ಪಾದಕರನ್ನ ಮಟ್ಟ ಹಾಕಲೇಬೇಕು. ಭಾರತೀಯರ 26 ಜನರ ಮಾರಣ ಹೋಮಕ್ಕೆ ಕಾರಣ ಆದಂತ, ನರಮೇಧಕ್ಕೆ ಕಾರಣ ಆದಂತ ಭಯೋತ್ಪಾದಕರ ಮಟ್ಟ ಹಾಕೋದಕ್ಕೆ ಸೇನೆ ನಾನಾ ರೀತಿಯಲ್ಲಿ ಅವರನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಅವರ ರೇಖಾಚಿತ್ರವನ್ನ ಬಿಡಿಸಿ ಇಂಥವರೇ ಅನ್ನೋದ್ರ ಬಗ್ಗೆ ಖಚಿತತೆಯನ್ನು ಮಾಡಿಕೊಂಡು ಈಗ ಅವರನ್ನ ಹುಡುಕುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಮೊನ್ನೆ 9 ಕಡೆಗಳಲ್ಲಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರವನ್ನ ಮಾಡ್ತಲ್ಲ, ಆ 9 ಕಡೆಗಳಲ್ಲಿ ದಾಳಿಯಾದಾಗ ಈ ಭಯೋತ್ಪಾದಕರ ಮೂಲ ನೆಲೆಗಳು, ಅಲ್ಲಿಂದನೇ ಅವರು ಟ್ರೈನಿಂಗ್ ಅನ್ನ ಪಡೆದುಕೊಂಡು ಇಲ್ಲಿ ಭಯೋತ್ಪಾದಕ ದಾಳಿಯನ್ನು ಮಾಡ್ತಾ ಇದ್ರು. ಆ ಮೂಲ ನೆಲೆಗಳೇ ಈಗ ಧ್ವಂಸ ಆಗಿದ್ದಾವೆ. ದ ರೆಸಿಸ್ಟೆಂಟ್ ಫ್ರಂಟ್ ಹಾಗೆ ಲಷ್ಕರ್ ಎ ತೊಯ್ಬಾ ಸೇರಿದಂತೆ ಇನ್ನೂ ಕೂಡ ಈ ಭಯೋತ್ಪಾದನಾ ಸಂಘಟನೆಗಳಲ್ಲಿ ಏನಿದ್ವಲ್ಲ, ಜಮಾತೆ ಹಿಂದ್, ಇವೆಲ್ಲವೂ ಕೂಡ ಆ ಭಯೋತ್ಪಾದಕ ಸಂಘಟನೆಯ ಜೊತೆ ಲಿಂಕ್ ಇದ್ದಂಥ ಭಯೋತ್ಪಾದಕರು. ಅವರಿಗೆಲ್ಲ ಟ್ರೈನಿಂಗ್ ಆಗ್ತಿದ್ದದ್ದು ಮೊನ್ನೆ ನಮ್ಮ ಏರ್ ಸ್ಟ್ರೈಕ್ ಆಯ್ತಲ್ಲ, ಅದೇ ಜಾಗದಲ್ಲಿ. ಅಲ್ಲಿ ಅವರ ನೆಲೆಗಳು ಧ್ವಂಸ ಆಗಿದ್ದಾವೆ. ಈಗ ಅವರು ಇಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯೂ ಕೂಡ ಇದೆ. ಅಂದರೆ ಈ ದಟ್ಟಡವಿಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನಾವೀಗ ಘಟನೆ ಆದಂಥ ಪಹಲ್ಗಾವ್ನಲ್ಲಿ ಇದ್ದೀವಿ. ಸುಮಾರು 20 ದಿನದ ನಂತರ ಈಗ ಹೇಗಿದೆ ಅನ್ನುವಂಥ ಚಿತ್ರಣವನ್ನು ನೋಡೋದಕ್ಕೆ ನಾವು ಬಂದಿದ್ದೀವಿ. ಅದರ ನಡುವೆ ಇಲ್ಲಿಯ ದಾಳಿ ಮಾಡಿದಂಥ ಭಯೋತ್ಪಾದಕರನ್ನು ಮಟ್ಟ ಹಾಕೋದಕ್ಕೆ ಸೇನೆಯ ಕಾರ್ಯಾಚರಣೆ ಈಗ ನಡೀತಾ ಇದೆ. ಕಟ್ಟೆಚ್ಚರವೂ ಕೂಡ ಇದೆ. ಈ ಭಾಗದಲ್ಲಿ ಬೈಸರನ್ ಮತ್ತು ಈ ವ್ಯಾಲಿಯಲ್ಲಿ ಕಟ್ಟೆಚ್ಚರವೂ ಕೂಡ ಇದೆ. ಅದರ ಜೊತೆಗೆ ಶೋಪಿಯಾನದಲ್ಲಿ ಈಗ ಉಗ್ರರ ಖಚಿತ ಮಾಹಿತಿಯ ಮೇರೆಗೆ ಸೈನಿಕರು ಅಲ್ಲಿ ಹೋಗಿ ದಾಳಿ ಮಾಡಿದ್ದಾರೆ. ಕೆಲವು AK-47 ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆ ಈ ಉಗ್ರರ ಗುರುತು ಹಚ್ಚಿದವರಿಗೆ ಅಥವಾ ಈ ಉಗ್ರರನ್ನ ಹುಡುಕಿಕೊಟ್ಟವರಿಗೆ ಅವರ ಮಾಹಿತಿಯನ್ನು ಗೌಪ್ಯವಾಗಿಡೋದ್ರ ಜೊತೆಗೆ ಅವರಿಗೆ ನಾವು 20 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಈಗ ಸೇನೆ ಘೋಷಣೆ ಮಾಡಿರೋದು. ಬಹುತೇಕ ಅವರು ದಟ್ಟಡವಿಯಲ್ಲಿ ಇದ್ದಾರೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಆಪರೇಷನ್ ಸಿಂಧೂರದಲ್ಲಿ ಪಾಕ್ನ 11 ಸೈನಿಕರು ಬಲಿಯಾಗಿದ್ದಾರೆ. ಸಾವು ನೋವಿನ ಕುರಿತು ಲೆಕ್ಕ ಕೊಟ್ಟಿದೆ ಪಾಕಿಸ್ತಾನ್ ಸೇನೆ. ಭೂಸೇನೆಯ 6, ವಾಯುಪಡೆಯ 5 ಯೋಧರು ಸಾವನ್ನಪ್ಪಿದ್ದಾರೆ.
75ಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಪಾಕ್ನ 40ಕ್ಕೂ ಹೆಚ್ಚು ಸೈನಿಕರು ಹತ ಅಂತ ಭಾರತ ಹೇಳಿತ್ತು. ಆಪರೇಷನ್ ಸಿಂಧೂರದಲ್ಲಿ ಪಾಕ್ನ 11 ಸೈನಿಕರು ಹತರಾಗಿದ್ದಾರೆ ಅಂತ ಈಗ ಪಾಕಿಸ್ತಾನ ಲೆಕ್ಕ ಕೊಟ್ಟಿದೆ. ಸಾವು ನೋವಿನ ಕುರಿತು ಭೂಸೇನೆಯ 6 ವಾಯುಪಡೆಯ 5 ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಪಾಕಿಸ್ತಾನ ಹೇಳಿದೆ. 75ಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರಿಗೆ ಗಂಭೀರವಾದ ಗಾಯಗಳಾಗಿದೆ ಅಂತ ಪಾಕಿಸ್ತಾನ ಒಪ್ಕೊಂಡಿದೆ. ಒಟ್ಟು 11 ಜನ ಸೈನಿಕರು, ಪಾಕಿಸ್ತಾನದ 11 ಜನ ಸೈನಿಕರು ಈ ಯುದ್ಧದಲ್ಲಿ ಅಥವಾ ಈ ಒಂದು ಪ್ರತಿದಾಳಿಯ ವಿಚಾರದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಪಾಕಿಸ್ತಾನ ಹೇಳಿದೆ. ಎಸ್ ರಂಜಿತ್, ಪಾಕಿಸ್ತಾನ್ ಸಾವು ನೋವಿನ ಲೆಕ್ಕವನ್ನ ಕೊಟ್ಟಿದೆ. 11 ಜನ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ದಾರೆ, 75 ಜನ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ನರಿಬುದ್ಧಿಯ ಪಾಕಿಸ್ತಾನನ್ನ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಸಾಧ್ಯ ಇಲ್ಲ. 11 100 ಆಗಿರ್ಲಿಕ್ಕೆ ಸಾಧ್ಯ ಇರಬಹುದು. 75 ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ಅದು 150 ದಾಟಿರ್ಬೋದು. ಯಾಕಂದ್ರೆ ಇವರು ಯಾವಾಗಲೂ ಸುಳ್ಳು ಇವರ ಮನೆ ದೇವರು, ಸುಳ್ಳನ್ನ ಹೇಳೇ ಜೀವನ ಮಾಡ್ತಾ ಇರೋ ಇವರು. ಅಸಲಿ ಲೆಕ್ಕಾಚಾರವನ್ನ ಕೊಟ್ಟರೆ ಜಗತ್ತಿನ ಮುಂದೆ ಬೆತ್ತಲಾಗ್ತಾರೆ. ಹೀಗಾಗಿ ಸುಳ್ಳನ್ನ ಮರೆಮಾಚಿ ಅಂಕಿ ಸಂಖ್ಯೆಯನ್ನ ಕನಿಷ್ಠ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇವ್ರು ಹೇಳ್ತಾ ಇರೋದು ಸುಳ್ಳು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಕಿಸ್ತಾನ ಸೈನಿಕರು ಸತ್ತಿದ್ದಾರೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಕಿಸ್ತಾನದ ಸೈನಿಕರು ಗಾಯಗೊಂಡಿದ್ದಾರೆ. ಏನಂತೀರಿ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ನಮ್ಮ ಭಾರತ ಸೇನೆಯ ದಾಳಿ ಹಂಗಿತ್ತು ನೋಡಿ. 2 ಗಂಟೆ ಸುಮಾರಿಗೆ ಅವರು ತಮ್ಮ ದಾಳಿಯನ್ನ ಕಂಪ್ಲೀಟ್ ಮಾಡಿದ್ರು, ಏರ್ ಸ್ಟ್ರೈಕ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಇಲ್ಲಿಂದ ಹೋದಂಥ ನಮ್ಮ ರಫೇಲ್ ವಿಮಾನಗಳು, ಯುದ್ಧ ವಿಮಾನಗಳು ಸುಮಾರು 9 ಕಡೆಗಳಲ್ಲಿ ಆ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದ್ವು. ಆ ಧ್ವಂಸ ಆದ ನಂತರ ಅಲ್ಲಿನ ಕೆಲವು ಪಿಕ್ಚರ್ಗಳು ಹೇಳ್ತಾ ಇತ್ತು ಎಷ್ಟು ಹಾನಿಯಾಗಿತ್ತು ಅಥವಾ ಎಷ್ಟು ಜನ ಅಲ್ಲಿ ಮೃತಪಟ್ಟಿದ್ರು ಅನ್ನೋ ಪಿಕ್ಚರ್ಗಳು ಹೇಳ್ತಾ ಇದೆ. ಮತ್ತೆ ಇವರು ಆಂಬ್ಯುಲೆನ್ಸ್ನಲ್ಲಿ ಹೊತ್ಕೊಂಡು ಹೋಗಿದ್ದು, ಅವ್ರನ್ನ ಎಳ್ಕೊಂಡು ಹೋಗಿದ್ದು, ಅದೆಲ್ಲ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈಗ ಹೋಗಿ ನಾವು ಹುಡುಕಿದ್ರು ಕೂಡ ನಮಗೆ ಸಿಗುತ್ತೆ. ಪಾಕಿಸ್ತಾನ ಮರೆಮಾಚ್ತಾ ಇದೆ ನೋಡಿ. ಅವತ್ತು ದಾಳಿ ಆಯ್ತಲ್ಲ, ಬೆಳಗಿನ ಜಾವ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರಿನಲ್ಲಿ ನಮ್ಮ ಭಾರತೀಯ ಹೆಣ್ಣು ಮಕ್ಕಳ 26 ಜನರ ಸಿಂಧೂರವನ್ನ ಅಳಿಸಿದಂಥ ಭಯೋತ್ಪಾದಕರ ಮೂಲ ನೆಲೆಗಳನ್ನು ರಾತ್ರಿ ಹೊಕ್ಕಿ ಅವರ ನೆಲೆಗಳನ್ನು ಧ್ವಂಸ ಮಾಡಿ ಅವರೆಲ್ಲರ ಮಾರಣ ಹೋಮವನ್ನು ಮಾಡಿದಂಥ ಭಾರತೀಯ ಸೇನೆ ಈಗ ಆ ದಾಳಿಯಲ್ಲಿ ಆದಂಥ ಸಾವು ನೋವಿನ ವಿಚಾರದಲ್ಲೂ ಕೂಡ ಪಾಕಿಸ್ತಾನ ಸುಳ್ಳು ಹೇಳಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅವ್ರು ಹೇಳಿರೋದೇನು, ಪಾಕಿಸ್ತಾನ ಸೇನೆ ಹೇಳಿರೋದೇನು, ಆಪರೇಷನ್ ಸಿಂಧೂರದಲ್ಲಿ ಪಾಕ್ನ 11 ಜನ ಸೈನಿಕರು ಮಾತ್ರ ಬಲಿಯಾಗಿದ್ದಾರೆ ಅಂತೇಳಿ. ಆದರೆ ಅಲ್ಲಿನ ಚಿತ್ರಣ ಹೇಳುತ್ತೆ 11 ಅಲ್ಲ 100 ಜನ ಭಯೋತ್ಪಾದಕರು ಅದರಲ್ಲಿ ದಾಳಿಯಲ್ಲಿ ಬಲಿಯಾಗಿದ್ದಾರೆ ಅಥವಾ ಭಾರತೀಯ ಸೇನೆಯವ್ರನ್ನ ಹೊಡೆದು ಹಾಕಿದೆ. ಪಾಕಿಸ್ತಾನದ ಸುಮಾರು 30ರಿಂದ 40 ಜನ ಸೈನಿಕರೇ, ಬರೀ ಸೈನಿಕರೇ ಅವತ್ತು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಬಳಿ ಖಚಿತ ಅಂಕಿಅಂಶಗಳೆಲ್ಲವೂ ಕೂಡ, ಸ್ಯಾಟಲೈಟ್ ಪಿಕ್ಚರ್ಗಳಾಗಿರ್ಬೋದು, ದಾಳಿ ಆದಂಥ ಸಮಯದಲ್ಲಿ ಸೇನೆ ಸೆರೆ ಹಿಡಿದಂಥ ಕೆಲವು ಕ್ಯಾಪ್ಚರ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಸಾಕ್ಷಿ ಹೇಳ್ತಾ ಇದೆ. 75 ಜನ ಪಾಕಿಸ್ತಾನಿ ಸೈನಿಕರು ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪಾಕಿಸ್ತಾನ ಹೇಳುತ್ತೆ. ಆದರೆ ಆ ದಾಳಿಯ ಸ್ವರೂಪ ಹಾಗೆ ಆ ದಾಳಿಯ ಒಂದು ತೀವ್ರತೆಯನ್ನು ನೋಡ್ತಾ ಇದ್ರೆ, ನಾವು ಮಾಡಿದಂಥ ಅಟ್ಯಾಕ್, ನಾವು ಮಾಡಿದಂಥ ಏರ್ ಸ್ಟ್ರೈಕ್ನ ತೀವ್ರತೆಯನ್ನು ನೋಡ್ತಾ ಇದ್ರೆ ಅಲ್ಲಿ ಮೃತಪಟ್ಟಂತಹ ಸೈನಿಕರು ಮತ್ತು ಭಯೋತ್ಪಾದಕರ ಸಂಖ್ಯೆ ಡಬಲ್ ಇದೆ ಅನ್ನೋದ್ರಲ್ಲಿ ನೋ ಡೌಟ್. ಅದಕ್ಕೆ ಕೆಲವು ವಿಡಿಯೋಗಳೇ ಸಾಕ್ಷಿ ಇದ್ದಾವೆ ನಮ್ಮ ಬಳಿಯಲ್ಲಿ. ಪಾಕಿಸ್ತಾನ ಮರೆಮಾಚುವಂಥ ಕೆಲಸವನ್ನು ಮಾಡ್ತಾ ಇದೆ. ಭಾರತೀಯ ಸೇನೆ ಇದೆಯಲ್ಲ, ಏರ್ ಸ್ಟ್ರೈಕ್ ಮಾಡಿದಾಗ ಒಂದು ಖಚಿತ ಮಾಹಿತಿ ಮತ್ತು ಗುಪ್ತಚರ ಸ್ಪಷ್ಟವಾದಂಥ ಚಿತ್ರಣ, ಸೀಮಿತವಾದ ಸ್ಥಳಗಳನ್ನು ಇವರು ಐಡೆಂಟಿಫೈ ಮಾಡಿ ದಾಳಿ ಮಾಡಿದರು. ಈ ಒಂದು ಆ ಪಿಕ್ಚರ್ ಮತ್ತು ಸ್ಯಾಟಲೈಟ್ ಆ ಒಂದು ಪಾಯಿಂಟ್ಗಳನ್ನು ಗುರುತಿಸಿದ್ದು ನಮ್ಮ ಬೆಂಗಳೂರಿನ ಇಸ್ರೋ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ನಮಗೆ ಮಾಹಿತಿ ಇದೆ ಅಥವಾ ಸೇನೆಯೂ ಖಚಿತಪಡಿಸಿದೆ. ನಮ್ಮಲ್ಲಿರುವಂಥ ತಂತ್ರಜ್ಞಾನ, ನಮ್ಮಲ್ಲಿರುವಂಥ ಈ ಎಲ್ಲ ಫಾರ್ವರ್ಡ್ ತಂತ್ರಜ್ಞಾನಗಳಿಂದಾಗಿ ನಾವು ಉಗ್ರರ ನೆಲೆಗಳನ್ನು ಖಚಿತಪಡಿಸಿಕೊಂಡು ಆ ನೆಲೆಗಳನ್ನೇ ನಾವು ದಾಳಿ ಮಾಡಿದ್ದೀವಿ ಹೊರತು ನಾವು ನಾಗರಿಕರನ್ನು ಗುರಿಯಾಗಿಸಿಕೊಂಡಿಲ್ಲ ಅನ್ನೋದನ್ನು ಸೇನೆ ಪದೇ ಪದೇ ಹೇಳ್ತಾ ಇತ್ತು. ಈಗ ಆ ನೆಲೆಗಳಲ್ಲಿ ಸತ್ತೋದಂಥ ಕ್ರಿಮಿಗಳ ಸಂಖ್ಯೆಯಲ್ಲಿ ಇವರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಹತ್ರ ಮಾಹಿತಿ ಇದೆ, ಸುಮಾರು ಒಂದು 100ರಿಂದ 120 ಜನ ಉಗ್ರರೇ ಡೆತ್ ಆಗಿದ್ದಾರೆ. ಅವರ 9 ಜಾಗಗಳಲ್ಲಿ ಇದ್ದಂಥ ಎಲ್ಲ ನೆಲೆಗಳು, ತರಬೇತಿ ಕೇಂದ್ರಗಳು ಅಥವಾ ಅವರ ಶಿಬಿರಗಳು, ಅವರ ಸಂಗ್ರಹಿಸಿಟ್ಟಂಥ ವೆಪನ್ಗಳು, ಅವರು ಅಲ್ಲಿ ಮಾನಿಟರ್ ಮಾಡ್ತಾ ಇದ್ರು, ಅವರ ಹೆಡ್ ಕ್ವಾರ್ಟರ್ಸ್ಗಳು. ಮತ್ತೆ ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ. ಶೋಪಿಯಾನ್ನಲ್ಲಿ 3 ಉಗ್ರರ ಹತ್ಯೆ.
3 ಲಷ್ಕರ್ ಉಗ್ರರನ್ನ ಸೇನೆ ಹೊಡೆದುರುಳಿಸಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಈಗ ಮಾಹಿತಿಯನ್ನ ನೀಡ್ತಾ ಇರೋದು. 3 ಉಗ್ರರನ್ನ ಶೋಪಿಯಾನ್ನಲ್ಲಿ ಹೊಡೆದುರುಳಿಸಲಾಗಿದೆ. ಲಷ್ಕರ್ ಉಗ್ರರನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಈಗ ಉನ್ನತ ಮೂಲಗಳ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ 3 ಉಗ್ರರು ಇದೇ ಭಾಗದಲ್ಲಿ ಅಡಗಿರುವ ಶಂಕೆ ಅನ್ನೋ ವಿಚಾರ ಒಂದು ಕಡೆ ಆದರೆ 3 ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಿರೋದು ಈಗ ಸಿಗ್ತಾ ಇರೋ ಮಾಹಿತಿ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಆಪರೇಷನ್ ಸಿಂಧೂರದ ಹಿಂದೆ ಇಸ್ರೋ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿತು. ಅನೇಕ ವಿಚಾರಗಳಲ್ಲಿ ಸಹಕಾರಿಯಾಯಿತು ನಮ್ಮ ಇಸ್ರೋ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಸ್ವತಃ ಇಸ್ರೋದ ನಿವೃತ್ತ ಉಪನಿರ್ದೇಶಕರಾಗಿದ್ದ SV ಶರ್ಮಾ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರ್ಮಾ ಸರ್, ನಮಸ್ಕಾರ. ನಮಸ್ಕಾರ ಸರ್, ಬಹಳ ಹೆಮ್ಮೆಯ ವಿಚಾರ ಏನಂತಂದ್ರೆ ನಮ್ಮ ಇಸ್ರೋ ಈ ಆಪರೇಷನ್ ಸಿಂಧೂರದ ಹಿಂದೆ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದೆ ಅಂತ ಹೇಳಿ. ಎಲ್ಲೆಲ್ಲಿ ನಮ್ಮ ಭಾರತೀಯ ಸೇನೆ ದಾಳಿಯನ್ನ ಮಾಡ್ತೋ, ದಾಳಿಯನ್ನ ಮಾಡಿದ ಮೊದಲು ಮತ್ತು ಮಾಡಿದ ನಂತರ ಯಾವ ರೀತಿಯ ಪರಿಸ್ಥಿತಿ ಇದೆ, ಬಲವಾದ ಸಾಕ್ಷಿಗಳನ್ನ ಕೊಡುವಲ್ಲಿ ಇಸ್ರೋ ಬಹಳ ಪ್ರಮುಖ ಪಾತ್ರ ವಹಿಸ್ತು. ಯಾವ ರೀತಿ ವಿಚಾರಗಳನ್ನ ಹಂಚ್ಕೋತೀರಿ ಸರ್ ತಾವು? ಇದು ಇಸ್ರೋ ಅನ್ನೋ ಒಂದು ಸಂಸ್ಥೆ ಬಹಳ ಘನವಾದ ಸಂಸ್ಥೆ ಅಂತ ನನಗೆ ಅನ್ಸುತ್ತೆ. ಯಾವ ಸಂಸ್ಥೆನೂ ಕಡಿಮೆ ಅಲ್ಲ. ಆದ್ರೆ ಈ 86 ಏನು ಡಿಪಾರ್ಟ್ಮೆಂಟ್ಗಳಿದೆ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ, ಅದರಲ್ಲಿ ಇಸ್ರೋ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನ ವಹಿಸಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇದು ಬಹಳ ಒಂದು ಫ್ರಮ್ ದ ರೂಟ್ ಅಂತ ಏನ್ ಹೇಳ್ತೀವಿ, ಆ ರೀತಿಯಾಗಿ ಡೆವಲಪ್ ಆಗಿದಂತ ಒಂದು ಆರ್ಗನೈಸೇಷನ್. 1962ರಲ್ಲಿ ಶುರು ಆಗಿದಂತ ಒಂದು ಆರ್ಗನೈಸೇಷನ್ ಬಹಳ ಹಂತವಾಗಿ ರೂಟ್ ಇಂದ ಫಂಡಮೆಂಟಲ್ಸ್ ಇಂದ ಯಾವುದೇ ಒಂದು ಸಪೋರ್ಟ್ ಇಲ್ಲದಾಗೆ ಈ ಒಂದು ಸ್ಪೇಸ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ದೇಶವಾಗ್ಲಿ, ಯಾವುದೇ ಇದರಿಂದ ಯಾವುದೇ ಟೆಕ್ನಾಲಜಿ ಇನ್ಫಾರ್ಮೇಶನ್ ಯಾವುದು ನಮಗೆ ಬಂದಿಲ್ಲ. ಎಲ್ಲ ಫಂಡಮೆಂಟಲ್ ಇಂದ ಬಂದಿರುವಂತ ಒಂದು ವಿಷಯ ಅನ್ನೋದನ್ನ ನಾವು ಮನಗಟ್ಟು ಮಾಡ್ಕೋಬೇಕಾಗುತ್ತೆ. ಎರಡು ಮೇಜರ್ ರೆಸ್ಪಾನ್ಸಿಬಿಲಿಟಿ ಇಸ್ರೋಗಿದೆ. ಒಂದು ಬಂದ್ಬಿಟ್ಟು ರಾಕೆಟ್ ಮಾಡುವಂಥದ್ದು, PSLV, GSLV, Mark 3 ಈ ರೀತಿಯಾಗಿ ಎಲ್ಲ ರೀತಿಯಂತ ಒಂದು ಸಾಲಿಡ್ ಎಂಜಿನ್, ಲಿಕ್ವಿಡ್ ಎಂಜಿನ್, ಕ್ರಯೋಜೆನಿಕ್ ಎಂಜಿನ್ ರಾಕೆಟ್ಗಳನ್ನ ಮಾಡಿ 100 ರಾಕೆಟ್ಗಳನ್ನ ಮಾಡಿ ಬಹಳ ಯಶಸ್ವಿಯಾಗಿ 2024 ಡಿಸೆಂಬರ್ ಅಲ್ಲಿ 100 ರಾಕೆಟ್ಗಳನ್ನ ಮಾಡಿ ಒಂದು ಘನವಾದ ಸಾಧನೆಯನ್ನು ಮಾಡಿದಂತ ಆರ್ಗನೈಸೇಷನ್ ಇಸ್ರೋ. ಇದು 4 ದೇಶಗಳು ಮಾತ್ರ ಈ ಒಂದು ಸಾಧನೆಯನ್ನು ಮಾಡಿದೆ, ಅದರಲ್ಲಿ ಈ ಒಂದು ದೇಶ ಕೂಡ. ನೆಕ್ಸ್ಟ್ ನೋಡಿದ್ರೆ ಸ್ಯಾಟಲೈಟ್ ಮಾಡುವಂತದ್ದು. ಸ್ಯಾಟಲೈಟ್ ಅಲ್ಲಿ ಬೇಕಾದಷ್ಟು ತರದ ಸ್ಯಾಟಲೈಟ್ ಗಳನ್ನ ಇಸ್ರೋ ಮಾಡುತ್ತೆ. ಇದರಲ್ಲಿ ಪ್ರಮುಖವಾಗಿ 4 ತರದ ಸ್ಯಾಟಲೈಟ್. ಒಂದು ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಏನು ದೂರ ಟಿವಿ ಬೇಕು, ಬ್ರಾಡ್ಕಾಸ್ಟಿಂಗ್ ಬೇಕು, ಮೊಬೈಲ್ ನೆಟ್ವರ್ಕ್ ಬೇಕು, ಆ ಒಂದು ಎಲ್ಲ ನೆಟ್ವರ್ಕ್ ಗಳನ್ನ ಇಸ್ರೋ ಒದಗಿಸಿಕೊಟ್ಟಿದೆ. ಆ ಒಂದು ನೆಟ್ವರ್ಕ್ ಸಿವಿಲಿಯನ್ ಯೂಸ್, ಇಂಡಸ್ಟ್ರಿ ಯೂಸ್ ಮತ್ತೆ ಸ್ಟ್ರಾಟಜಿಕ್ ಯೂಸ್ಗೆ ಕೂಡ ಬರುತ್ತೆ ಅನ್ನೋದು ಒಂದು ನಾವು ನೋಟ್ ಮಾಡ್ಬೇಕಂತ ವಿಷಯ ಆಗುತ್ತೆ. ಇದು ಒಂದು. ಎರಡನೇದು ಬಂದ್ಬಿಟ್ಟು ಸ್ಯಾಟಲೈಟ್ಗಳಲ್ಲಿ 3-4 ತರದ ಸರ್ವೇಲೆನ್ಸ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಆ ಸರ್ವೇಲೆನ್ಸ್ ಸೆಟ್ಸ್ ಅಲ್ಲಿ ಲ್ಯಾಂಡ್, ಏರ್ ಅಂಡ್ ಸಿ ಸರ್ವೇಲೆನ್ಸ್ ಅಂತ ಹೇಳ್ತೀವಿ. ಆ ಎಲ್ಲ ಸ್ಯಾಟಲೈಟ್ಗಳನ್ನ ಕೂಡ ಇಸ್ರೋ ಮಾಡುವಂತ ಒಂದು ಕ್ಷಮತೆಯನ್ನ ಹೊಂದ್ಕೊಂಡಿದೆ. ಈಗ ಏನು 100 ರಾಕೆಟ್ ಲಾಂಚ್ ಮಾಡಿದೀವಿ, ಅದರಲ್ಲಿ 340ಕ್ಕೂ ಹೆಚ್ಚು ಸ್ಯಾಟಲೈಟ್ಗಳನ್ನ ಇಸ್ರೋ ಈ 100 ಲಾಂಚ್ ವೆಹಿಕಲ್ ಯೂಸ್ ಮಾಡ್ಕೊಂಡು ಲಾಂಚ್ ಮಾಡಿದೆ. ಈ ಸ್ಯಾಟಲೈಟ್ಗಳು ಬಂದ್ಬಿಟ್ಟು ಕಾರ್ಟೋಗ್ರಫಿ ಅಂತ ಏನ್ ಹೇಳ್ತೀವಿ, ಅದು ಭೂಮಿಯಲ್ಲಿ